ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಚಾನೂರಿನಲ್ಲಿ ವೈಭವವಾಗಿ ಜರುಗುತ್ತಿರುವ ಶ್ರೀ ಪದ್ಮಾವತಿ ಅಮ್ಮನವರ ವಾರ್ಷಿಕ ತೆಪ್ಪೋತ್ಸವಗಳು. ಉತ್ಸವಗಳ ಅಂಗವಾಗಿ ಶ್ರೀ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀಕೃಷ್ಣ ಸ್ವಾಮಿಗೆ ಸ್ನಪನ ತಿರುಮಂಜನ. ಬೆಂಗಳೂರಿನ ಬಳೆಪೇಟೆಯಲ್ಲಿ ಸಂಪ್ರದಾಯಬದ್ಧವಾಗಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಪಂಚಾಮೃತಾಭಿಷೇಕ. ತುಳಸಿ ತೋಟದಲ್ಲಿ ಶಾಸ್ತ್ರೋಕ್ತವಾಗಿ ಸಮಾಶ್ರಯನ ಹಾಗೂ ಚಕ್ರಾಬ್ಜ ಮಂಡಲ ದೀಕ್ಷಾ ಪ್ರದಾನ ಕಾರ್ಯಕ್ರಮಗಳು. ಹೈದರಾಬಾದ್ ಟಿಟಿಡಿ ಆಲಯದಲ್ಲಿ ಘನವಾಗಿ ಸಂಪನ್ನಗೊಂಡ ಬ್ರಹ್ಮೋತ್ಸವಗಳು, ಪುಷ್ಪಯಾಗ. ದಕ್ಷಿಣ ಕಾಶಿ ಶ್ರೀಕಾಳಹಸ್ತಿಯಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ಮೃತ್ಯುಂಜಯನಿಗೆ ಪಂಚಾಮೃತಾಭಿಷೇಕ. ಕೋಲಾರದ ಶ್ರೀ ಗೋವಿಂದರಾಜಸ್ವಾಮಿ ಆಲಯದಲ್ಲಿ ನಯನಾನಂದಕರವಾಗಿ ಸ್ವಾಮಿ ಅಮ್ಮನವರಿಗೆ ಸ್ನಪನ ತಿರುಮಂಜನ. ಚಿಕ್ಕಬಳ್ಳಾಪುರ ಶ್ರೀ ಕ್ಷೇತ್ರ ಶ್ರೀ ವೆಂಕಟರಮಣ ಸ್ವಾಮಿ ಆಲಯದಲ್ಲಿ ವೈಭವೋಪೇತವಾಗಿ ಕಲ್ಯಾಣ ಮಹೋತ್ಸವ. ತಿರುಚಾನೂರು ಪುಣ್ಯಕ್ಷೇತ್ರದಲ್ಲಿ ಸೋಮವಾರ ಶ್ರೀ ಪದ್ಮಾವತಿ ಅಮ್ಮನವರ ವಾರ್ಷಿಕ ತೆಪ್ಪೋತ್ಸವ ವೈಭವದಿಂದ ಪ್ರಾರಂಭವಾಯಿತು. 5 ದಿನಗಳ ಕಾಲ ಜರುಗುವ ತೆಪ್ಪೋತ್ಸವಗಳಲ್ಲಿ ಮೊದಲನೇ ದಿನ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀ ಕೃಷ್ಣಸ್ವಾಮಿಯವರು ತೆಪ್ಪದಲ್ಲಿ ವಿಹರಿಸುತ್ತಾ ಭಕ್ತರಿಗೆ ದರ್ಶನವಿತ್ತರು. ಶ್ರೀವಾರಿ ಪಟ್ಟದ ರಾಣಿ ಶ್ರೀ ಪದ್ಮಾವತಿ ಅಮ್ಮನವರು ನೆಲೆಸಿರುವ ತಿರುಚಾನೂರು ಕ್ಷೇತ್ರವು ತೆಪ್ಪೋತ್ಸವ ಕಾಂತಿಯೊಂದಿಗೆ ಪ್ರಕಾಶಿಸಿತು. ತಿರುಮಲ ತಿರುಪತಿ ದೇವಸ್ಥಾನ ಆಧ್ವರ್ಯದಲ್ಲಿ ಈ ತಿಂಗಳ 17ನೇ ತಾರೀಕಿನಿಂದ 21ನೇ ತಾರೀಕಿನವರೆಗೂ ವಾರ್ಷಿಕ ತೆಪ್ಪೋತ್ಸವಗಳು ಆಗಮುಕ್ತವಾಗಿ ಜರುಗುತ್ತಿವೆ. ಈ ಸಂದರ್ಭವಾಗಿ ಮೊದಲನೇ ದಿನ ಸೋಮವಾರ ಆಲಯದ ಶ್ರೀಕೃಷ್ಣಸ್ವಾಮಿ ಮುಖಮಂಟಪದಲ್ಲಿ ಸ್ನಪನ ತಿರುಮಂಜನ ನಿರ್ವಹಿಸಿದರು. ಸ್ನಾನಪೀಠದಲ್ಲಿ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀಕೃಷ್ಣಸ್ವಾಮಿಯವರನ್ನು ಆಸೀನರಾಗಿಸಿ ಅರ್ಚಕರು ವಿಶ್ವಕ್ಸೇನ ಆರಾಧನೆ, ಪುಣ್ಯಾಹ ವಾಚನ, ಕಳಶ ಪೂಜೆಗಳನ್ನು ನಿರ್ವಹಿಸಿ ನಂತರ ಹಾಲು, ಮೊಸರು, ಜೇನುತುಪ್ಪ, ಎಳನೀರು ಮತ್ತಿತರ ಸುಗಂಧ ದ್ರವ್ಯಗಳೊಂದಿಗೆ ಅಭಿಷೇಕವನ್ನು ಮಾಡಿದರು. ತದನಂತರ ಉತ್ಸವ ಮೂರ್ತಿಗೆ ಅರಿಶಿಣ, ಚಂದನ, ತುಳಸಿ ಮಾಲೆಯನ್ನು ಸಮರ್ಪಿಸಿ ಪವಿತ್ರ ಜಲದಿಂದ ಸ್ನಪನ ತಿರುಮಂಜನ ನಿರ್ವಹಿಸಿ ಧೂಪ, ದೀಪ, ನಿವೇದನೆಯನ್ನು ಸಮರ್ಪಿಸಿದರು. ಹಾಗೆಯೇ ಸೋಮವಾರ ಸಂಜೆ ಪದ್ಮ ಸರೋವರದಲ್ಲಿ ತೆಪ್ಪೋತ್ಸವ ವಿಶೇಷವಾಗಿ ಜರುಗಿತು. ಬಂಗಾರದ ರತ್ನಾಭರಣ, ಹೂಮಾಲೆಗಳೊಂದಿಗೆ ಸರ್ವಾಂಗ ಶೋಭಿತವಾಗಿ ಅಲಂಕರಿಸಿದ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀಕೃಷ್ಣನನ್ನು ತಿರುಚಿಯಲ್ಲಿ ಆಸೀನರನ್ನಾಗಿಸಿ ಉತ್ಸವವಾಗಿ ಬಂದು ಪದ್ಮ ಸರೋವರ ಪುಷ್ಕರಣಿ ಬಳಿ ವಿದ್ಯುತ್ ದೀಪಗಳು, ಪುಷ್ಪಮಾಲೆಗಳಿಂದ ಅಲಂಕರಿಸಿದ ತೆಪ್ಪದಲ್ಲಿ ಸ್ವಾಮಿ ಅಮ್ಮನವರನ್ನು ಆಸೀನರನ್ನಾಗಿಸಿ ಆರಾಧನೆ, ಆರತಿಯನ್ನು ಸಮರ್ಪಿಸಿದರು. ನಂತರ ಅನೇಕ ಭಕ್ತರ ಸಮೂಹದಲ್ಲಿ ಸ್ವಾಮಿ ಅಮ್ಮನವರು ಪುಷ್ಕರಣಿಯ ಜಲದಲ್ಲಿ ತೆಪ್ಪದಲ್ಲಿ ವಿಹರಿಸುತ್ತಾ ಬೆಂಗಳೂರಿನ ಬಳೆಪೇಟೆಯಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಆಲಯದಲ್ಲಿ ಸ್ವಾತಿ ನಕ್ಷತ್ರದ ವಿಶೇಷ ಪೂಜೆಗಳು ಜರುಗಿದವು. ಈ ಪ್ರಯುಕ್ತ ಆಲಯದ ಮೂಲಮೂರ್ತಿಯಾದ ಶ್ರೀ ಲಕ್ಷ್ಮೀ ಸಮೇತ ನರಸಿಂಹಸ್ವಾಮಿಯವರಿಗೆ ನಕ್ಷತ್ರದ ದಿನವಾದ ಸ್ವಾತಿ ನಕ್ಷತ್ರದ ಅಂಗವಾಗಿ ವಿಶೇಷವಾಗಿ ಅಭಿಷೇಕವನ್ನು ನೆರವೇರಿಸಲಾಯಿತು. ಮೊದಲಿಗೆ ಅರ್ಚಕರು ಸಂಕಲ್ಪ ಪೂಜೆಯನ್ನು ಮಾಡಿ ನಂತರ ಹಾಲು, ಮೊಸರು, ಜೇನುತುಪ್ಪ, ಎಳನೀರು ಮುಂತಾದ ಪಂಚಾಮೃತಗಳು, ಸುಗಂಧ ಪರಿಮಳ ದ್ರವ್ಯಗಳಿಂದ ಸ್ವಾಮಿಗೆ ಶಾಸ್ತ್ರೋಕ್ತವಾಗಿ ಅಭಿಷೇಕವನ್ನು ಮಾಡಿದರು. ತದನಂತರ ಅರಿಶಿಣ, ಕುಂಕುಮದಿಂದ ಸುಗಂಧ ಭರಿತ ಪುಷ್ಪಗಳು, ಹಲವು ಬಗೆಯ ಹಣ್ಣುಗಳಿಂದ ನಯನಾನಂದಕರವಾಗಿ ಅಲಂಕರಿಸಿ ತುಳಸಿಯಿಂದ ಅರ್ಚಿಸಿ ಧೂಪ, ಬಗೆ ಬಗೆ ದೀಪಗಳೊಂದಿಗೆ ಮಹಾಮಂಗಳಾರತಿ ಬೆಳಗಿದರು. ಈ ಅಭಿಷೇಕದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹರನ್ನು ದರ್ಶಿಸಿದ ಅನೇಕ ಸಂಖ್ಯೆಯ ಭಕ್ತರು ಧನ್ಯತಾ ಭಾವವನ್ನು ವ್ಯಕ್ತಪಡಿಸಿ ಕೃತಾರ್ಥರಾದರು. ಹೈದರಾಬಾದ್ ತಿರುನಿಲಯದಲ್ಲಿ ನೆಲೆಸಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವವು ಮಂಗಳಕರವಾಗಿ ಪರಿಸಮಾಪ್ತಿಯಾಯಿತು. ತಿರುಮಲ ತಿರುಪತಿ ದೇವಸ್ಥಾನಂ ಆಧ್ವರ್ಯದಲ್ಲಿ ಆಗಮುಕ್ತವಾಗಿ ನಿರ್ವಹಿಸಿದ ಸ್ವಾಮಿಯವರ ಬ್ರಹ್ಮೋತ್ಸವಗಳಲ್ಲಿ ತಿಳಿದೋ ತಿಳಿಯದೆಯೋ ಜರುಗಿದ ದೋಷಗಳ ಪರಿಹಾರಾರ್ಥ ಪುಷ್ಪಯಾಗ ಮಹೋತ್ಸವವನ್ನು ನಯನ ಮನೋಹರವಾಗಿ ನಿರ್ವಹಿಸಿದರು. ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಪಟ್ಟು ಪೀತಾಂಬರ, ಬಂಗಾರದ ಆಭರಣ, ಪುಷ್ಪಮಾಲೆಗಳೊಂದಿಗೆ ದೇದೀಪ್ಯಮಾನವಾಗಿ ಅಲಂಕರಿಸಿ ಆಲಯ ಪ್ರಾಂಗಣದಲ್ಲಿ ಪ್ರತ್ಯೇಕವಾಗಿ ಏರ್ಪಾಟು ಮಾಡಿದ ವೇದಿಕೆಯಲ್ಲಿ ಆಸೀನರನ್ನಾಗಿಸಿದರು. ಆನಂತರ ಅರ್ಚಕರು ವೇದ ಮಂತ್ರೋಚ್ಚಾರಣೆಗಳು,
ಶ್ರೀ ಸೂಕ್ತ, ಭೂ ಸೂಕ್ತ, ಪುರುಷ ಸೂಕ್ತ ಪಠಣಗಳೊಂದಿಗೆ ನಯನ ಮನೋಹರವಾಗಿ ಸ್ವಾಮಿ ಅಮ್ಮನವರಿಗೆ ಹಲವು ಬಗೆಯ ಪತ್ರೆಗಳು, ಸುಗಂಧ ಶೋಭಿತ ಪುಷ್ಪಗಳೊಂದಿಗೆ ಕಣ್ಣು ಕೋರೈಸುವ ಹಾಗೆ ಪುಷ್ಪಯಾಗ ಮಹೋತ್ಸವ ನಿರ್ವಹಿಸಿದರು. ಅನೇಕ ಭಕ್ತರು ಭಕ್ತಿ ಪರವಶರಾಗಿ ಸ್ವಾಮಿ ಅಮ್ಮನವರನ್ನು ಪುಷ್ಪಯಾಗದಲ್ಲಿ ದರ್ಶಿಸಿ ಪುಳಕಿತರಾದರು. ಆನಂತರ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನು ತಿರುಚಿಯಲ್ಲಿ ಆಸೀನರನ್ನಾಗಿಸಿ ಆಲಯದ ಪ್ರದಕ್ಷಿಣೆಯಾಗಿ ಉತ್ಸವವನ್ನು ಮಾಡಿದರು. ತದನಂತರ ಧ್ವಜಸ್ತಂಭಕ್ಕೆ ಪ್ರತ್ಯೇಕ ಅರ್ಚನೆಯನ್ನು ನಿರ್ವಹಿಸಿ ಶಾಸ್ತ್ರೋಕ್ತವಾಗಿ ಧ್ವಜ ಅವರೋಹಣ ಘಟ್ಟವನ್ನು ಪೂರ್ಣಗೊಳಿಸಿದರು. ಈ ಸಮಯದಲ್ಲಿ ಅರ್ಚಕರು ಅಧಿಕಾರಿಗಳಿಗೆ ವೇದಾಶೀರ್ವಚನ ಮಾಡಿ ತೀರ್ಥಪ್ರಸಾದವನ್ನು ಕೊಟ್ಟರು. ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ. ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ. ಕೇವಲ ಭವದೋಳು ಧಾವತಿಗೊಂಡುನಾ, ಕೇವಲ ಭವದೊಳು ಧಾವತಿಗೊಂಡುನಾ, ಕಾವರ ಕಾಣದೆ ದೇವನೇ ಮೊರೆ ಹೊಕ್ಕೆ. ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳ. ಬೆಂಗಳೂರಿನ ತುಳಸಿ ತೋಟದಲ್ಲಿರುವ ಶ್ರೀ ಪ್ರಸನ್ನ ಕೃಷ್ಣಸ್ವಾಮಿ ಆಲಯದ ಆವರಣದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಶ್ರೀ ಪಾಂಚರಾತ್ರಾಗಮ ಅಭಿವರ್ತಿನಿ ಸಭಾ ವತಿಯಿಂದ ಸಮಾಶ್ರಮಣ ಹಾಗೂ ಚಕ್ರಬ್ಜ ಮಂಡಲ ದೀಕ್ಷಾ ಪ್ರದಾನ ಮಹೋತ್ಸವವನ್ನು ಆಚರಿಸಲಾಯಿತು. ಈ ಪ್ರಯುಕ್ತ ಆಲಯದ ಆವರಣದಲ್ಲಿ ಕಳಶ ಸ್ಥಾಪನೆ, ಕಳಶ ಪೂಜೆ, ಚತುರ್ದ್ವಾರ ಪೂಜೆಗಳನ್ನು ಆಗಮೋಕ್ತವಾಗಿ ಮಾಡಿದರು. ತದನಂತರ ಆಲಯದ ಆವರಣದಲ್ಲಿ ಕಾಶ್ಯಪ, ಹರಿತಸ, ಭಾರದ್ವಾಜ, ಆತ್ರೇಯ, ಕೌಶಿಕ ನಾಮಗಳಿಂದ ಹೋಮಕುಂಡಗಳನ್ನು ನಿರ್ಮಿಸಿ ಹೋಮವನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಿದರು. ಈ ಕಾರ್ಯಕ್ರಮದಲ್ಲಿ ಅನೇಕ ವೇದ ಪಂಡಿತರು, ವಿದ್ಯಾರ್ಥಿಗಳು ಭಾಗವಹಿಸಿ ವಿವಿಧ ಪೂಜೆಗಳು, ಹೋಮಗಳನ್ನು ನಿರ್ವಹಿಸಿದರು. ಈ ದಿವ್ಯ ಸಮಾರಂಭದಲ್ಲಿ ಪಾಂಚರಾತ್ರ ದೀಕ್ಷಾ ಕುಟುಂಬಿಗಳು, ಅಭ್ಯರ್ಥಿಗಳು ಭಾಗವಹಿಸಿದ್ದರು. ದಕ್ಷಿಣ ಕಾಶಿ ಎಂದು ಪ್ರಸಿದ್ಧಿ ಪಡೆದಿರುವ ಶ್ರೀ ಕಾಳಹಸ್ತೇಶ್ವರ ಆಲಯದಲ್ಲಿ ಶ್ರೀ ಮೃತ್ಯುಂಜಯ ಸ್ವಾಮಿಯವರಿಗೆ ಅಭಿಷೇಕವು ಘನವಾಗಿ ಜರುಗಿತು. ವಾಯುಲಿಂಗೇಶ್ವರನ ಸನ್ನಿಧಿಯಲ್ಲಿ ಉಪಾಲಯವಾಗಿರುವ ಮೃತ್ಯುಂಜಯ ಸ್ವಾಮಿಯವರಿಗೆ ಜ್ಯೇಷ್ಠ ಮಾಸ ಸೋಮವಾರದ ಸಂದರ್ಭವಾಗಿ ಅಭಿಷೇಕವನ್ನು ಮಾಡಿದರು. ಮೊದಲು ವಿಘ್ನ ರಾಜಾಧಿಪತಿ ಶ್ರೀ ವಿನಾಯಕನಿಗೆ ಅಭಿಷೇಕ ಆರಾಧನೆಗಳನ್ನು ಮಾಡಿ ಆನಂತರ ಗಣಪತಿ ಪೂಜೆ, ಪುಣ್ಯಾಹ ವಾಚನ, ಕಳಶ ಪೂಜೆ ಮಾಡಿ ಹಾಲು, ಮೊಸರು, ಜೇನುತುಪ್ಪ, ತುಪ್ಪ, ಎಳನೀರು ಮತ್ತಿತರ ಸುಗಂಧ ಪರಿಮಳ ದ್ರವ್ಯಗಳೊಂದಿಗೆ ಅಭಿಷೇಕವನ್ನು ಮಾಡಿದರು. ತದನಂತರ ಪುಷ್ಪಮಾಲೆಗಳಿಂದ ಸ್ವಾಮಿಯವರಿಗೆ ಅಲಂಕರಿಸಿ ಧೂಪ, ದೀಪ, ನಿವೇದನೆ, ಆರತಿಯನ್ನು ಸಮರ್ಪಿಸಿದರು. ಭಕ್ತರು ಮೃತ್ಯುಂಜಯ ಸ್ವಾಮಿಯವರನ್ನು ಅಭಿಷೇಕ ದ್ರವ್ಯಗಳೊಂದಿಗೆ ತಿರುಪತಿ ಸಮೀಪದಲ್ಲಿರುವ ಅಪ್ಪಲಾಯಗುಂಟ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವಗಳು ವೈಭವದಿಂದ ಜರುಗುತ್ತಿವೆ. ತಿರುಮಲ ತಿರುಪತಿ ದೇವಸ್ಥಾನಂ ಆಧ್ವರ್ಯದಲ್ಲಿ ಅಪ್ಪಲಾಯಗುಂಟ ಕ್ಷೇತ್ರದಲ್ಲಿ ಈ ತಿಂಗಳ 17ನೇ ತಾರೀಖಿನಿಂದ 25ನೇ ತಾರೀಖಿನವರೆಗೂ ವಾರ್ಷಿಕ ಬ್ರಹ್ಮೋತ್ಸವಗಳು 9 ದಿನಗಳ ಕಾಲ ದೀಕ್ಷೆಯೊಂದಿಗೆ ಆಗಮುಕ್ತವಾಗಿ ಜರುಗಲಿವೆ. ಈ ಸಂದರ್ಭವಾಗಿ 2ನೇ ದಿನ ಮಂಗಳವಾರ ಬೆಳಗ್ಗೆ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿಯವರು ಚಿಕ್ಕ ಶೇಷ ವಾಹನದಲ್ಲಿ ಶ್ರೀ ಗೋಪಾಲಕೃಷ್ಣ ಅಲಂಕಾರದಲ್ಲಿ ಕಿರುನಗಿಯ ದರ್ಶನದಲ್ಲಿ ಭಕ್ತರಿಗೆ ದರ್ಶನವಿತ್ತರು. ವಾರಿ ಜಲಯ ಪತೆ ವಾರಿ ಜನಾಭನೆ ವಾರಿ ಜಭವ ಪಿತ ವಾರಿ ಜನೇತ್ರನೆ ವಾರಿ ಜಮಿತ್ರ ಅಪಾರ ಪ್ರಭಾವನೆ ವಾರಿ ಜಾಂಡದ ಕಾರಣ ದೊರೆಯೆ ಬಾರಯ್ಯ ಬಾ 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 ಭಕ್ತರ ಪ್ರಿಯ ಶ್ರೀನಿವಾಸರಾಯ ಭಕ್ತರ ಪ್ರಿಯ ಶ್ರೀನಿವಾಸರಾಯ ಮಾರ ಜನಕ ಮುಕುತರೊಡೆಯ ದೇವಯ್ಯಾಜೀಯ ಬಾರಯ್ಯ ಬಾ 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 ಭಕ್ತರ ಪ್ರಿಯ ಶ್ರೀನಿವಾಸರಾಯ ಭಕ್ತರ ಪ್ರಿಯ ಶ್ರೀನಿವಾಸರಾಯ.
ಹರಿಮದ ಭಂಗ ಕಾರುಣ್ಯ ಪಾಂಗ ಸಿಂಧು ಶಯನ ಸುಂದರಾಂಗ ಹೇ ನಾರಸಿಂಗ ಚಂದನವೇರಿ ಬಪ್ಪರಂಗ ದೇವೋತ್ತುಂಗ ನಂದನ ಹರಿಮದ ಭಂಗ ಕಾರುಣ್ಯ ಪಾಂಗ ಸಿಂಧು ಶಯನ ಸುಂದರಾಂಗ ಹೇ ನಾರಸಿಂಗ ಕಂದ ವಿರಂಚಿಯು ನಂದಿ ವಾಹನ ಅಮರೇಂದ್ರ ಸನಕ ಸನಂದನಾದಿ ಮುನಿ ವೃಂದ ಬಂದು ನಿಂದು ಧಿಮಿಕೆಂದು ನಿಂದಾಡಲು ಆನಂದದಿ ಮನಕ್ಕೆ ಬಾರಯ್ಯ ಬಾ 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 ಭಕುತರ ಪ್ರಿಯ ಶ್ರೀನಿವಾಸರಾಯ ಕಂದ ವಿರಂಚಿಯು ನಂದಿ ವಾಹನ ಅಮರೇಂದ್ರ ಸನಕ ಸನಂದನ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ತಾರೀಖಿನಿಂದ 21ನೇ ತಾರೀಖಿನವರೆಗೆ ಬೆಳಗ್ಗೆ 8 ಗಂಟೆಗೆ ತಿರುಮಲದಿಂದ ಪ್ರತ್ಯಕ್ಷ ಪ್ರಸಾರದಲ್ಲಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನಲ್ 3 ಕನ್ನಡದಲ್ಲಿ ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಲೋಕ ಕಲ್ಯಾಣಾರ್ಥ ತಿರುಪತಿಯ ಅಲಿಪಿರಿ ಶ್ರೀ ವೆಂಕಟೇಶ್ವರ ಸಪ್ತಗೋ ಪ್ರದಕ್ಷಿಣಾ ಮಂದಿರದಲ್ಲಿ ಶ್ರೀ ಶ್ರೀನಿವಾಸ ದಿವ್ಯಾನುಗ್ರಹ ವಿಶೇಷ ಹೋಮ ನಿರಂತರವಾಗಿ ನೆರವೇರುತ್ತಿದೆ. ಸರ್ವ ಮಂಗಳಪ್ರದಾಯಕ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಕರುಣಾ ಕಟಾಕ್ಷಕ್ಕಾಗಿ ಅಶೇಷ ಭಕ್ತಕೋಟಿ ಎದುರು ನೋಡುತ್ತಿದೆ. ಕ್ಷಣಕಾಲ ದರ್ಶನದೊಂದಿಗೆ ಜನ್ಮ ಜನ್ಮಗಳ ಪಾಪಗಳನ್ನು ನಿರ್ಮೂಲ ಮಾಡುವ ಸ್ವಾಮಿಯ ಬಳಿ ಸಂಕಲ್ಪಪೂರ್ವವಾಗಿ ಯಜ್ಞ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವುದು ಭಕ್ತರ ಜನ್ಮ ಜನ್ಮಗಳ ಭಾಗ್ಯ. ಲೋಕದ ಕ್ಷೇಮಕ್ಕಾಗಿ ಅಗ್ರಸ್ಥಾನ ಕೊಡುವ ತಿರುಮಲ ತಿರುಪತಿ ದೇವಸ್ಥಾನಂ ಬಹಳ ಪ್ರತಿಷ್ಠಾತ್ಮಕವಾಗಿ ಮಾಡುವ ಕಾರ್ಯಕ್ರಮವೇ ಶ್ರೀ ಶ್ರೀನಿವಾಸ ದಿವ್ಯಾನುಗ್ರಹ ವಿಶೇಷ ಹೋಮ. ಈ ಶುಭ ಕಾರ್ಯಕ್ರಮದಲ್ಲಿ ಶ್ರೀನಿವಾಸನ ಮಂಗಳ ಶಾಸನಗಳೊಂದಿಗೆ ಈ ಕ್ರತುವು ಮತ್ತಷ್ಟು ಮಂಗಳಕರವಾಗಿ ಭಕ್ತರಿಗೆ ಅಭೀಷ್ಟಪ್ರದಾಯ ಸಿದ್ಧಿಸುವುದು. ಸಪ್ತಗೋ ಪ್ರದಕ್ಷಿಣಾ ಮಂದಿರದಲ್ಲಿ ಪ್ರತ್ಯೇಕವಾಗಿ ಏರ್ಪಾಟು ಮಾಡಿದ ಯಾಗ ಮಂಟಪದಲ್ಲಿ ಎಸ್ವಿ ವೇದ ವಿಶ್ವವಿದ್ಯಾಲಯದ ವೈಖಾನಸ ಆಗಮ ಪಂಡಿತರು ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿಯವರನ್ನು ಸುದರ್ಶನ ಚಕ್ರ ತಾಳ್ವಾರರನ್ನು ಆಸೀನರಾಗಿಸಿ ವೈದಿಕ ಪೂಜೆಗಳನ್ನು ಪೂರ್ಣಗೊಳಿಸಿ ಆನಂತರ ವೇದ ಮಂತ್ರೋಪಚಾರಣೆಗಳ ನಡುವೆ ಮಹಾಸಂಕಲ್ಪಪೂರ್ವಕವಾಗಿ ಶ್ರೀ ಶ್ರೀನಿವಾಸ ದಿವ್ಯಾನುಗ್ರಹ ಹೋಮವನ್ನು ನಿರ್ವಹಿಸಿ ಪೂರ್ಣಾಹುತಿಯನ್ನು ಸಮರ್ಪಿಸಿದರು. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒರವರು ನಿರ್ಧರಿಸಿದರು. ಈ ಪ್ರಯುಕ್ತ ಬೆಂಗಳೂರು ವಯಾಲಿಕಾವಲ್ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ನೆರವೇರುತ್ತಿದೆ. ಸಪ್ತಗಿರಿವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ, ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ ಇನ್ನೂ ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸಲು ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ननाथो ननाथः सदा वेङ्कटेशं स्मरामि स्मरामि हरे वेङ्कटेश प्रसीद प्रसीद प्रियं वेङ्कटेश प्रयच्छ प्रयच्छ.
ಕೋಲಾರ ಜಿಲ್ಲೆ ಮುಳಬಾಗಿಲು ನಗರದ ವಿಠಲೇಶ್ವರ ಪಾಳ್ಯದಲ್ಲಿ ನೆಲೆಸಿರುವ ಶ್ರೀ ಗೋವಿಂದರಾಜಸ್ವಾಮಿ ಆಲಯದಲ್ಲಿ ವಾರ್ಷಿಕೋತ್ಸವದ ವಿಶೇಷ ಪೂಜೆಗಳು ವೈಭವದಿಂದ ನಡೆಯುತ್ತಿವೆ. ಇದರ ಅಂಗವಾಗಿ ದೇವಾಲಯದ ಆವರಣದಲ್ಲಿ ಕಳಶಗಳನ್ನು ಸ್ಥಾಪಿಸಿ ಕಳಶ ಪೂಜೆಯನ್ನು ಮಾಡಲಾಯಿತು. ಬಳಿಕ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸನ ಉತ್ಸವ ಮೂರ್ತಿಗಳನ್ನು ಸ್ನಾನಪೀಠದಲ್ಲಿ ಆಸೀನಗೊಳಿಸಲಾಯಿತು. ನಂತರ ವೇದ ಮಂತ್ರಗಳೊಂದಿಗೆ ಸ್ನಪನ ತಿರುಮಂಜನ ಸೇವೆಯನ್ನು ಮಾಡಲಾಯಿತು. ತರುವಾಯ ಚಂದನಾಲಂಕಾರ ಮಾಡಿ ಪೂಜೆಯನ್ನು ಸಲ್ಲಿಸಿ ಸಹಸ್ರಧಾರಾಭಿಷೇಕವನ್ನು ನೆರವೇರಿಸಲಾಯಿತು. ಭಕ್ತರು ದೇವರ ತಿರುಮಂಜನ ಸೇವೆಯಲ್ಲಿ ಪಾಲ್ಗೊಂಡು ಧನ್ಯರಾದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಆಲಂಬಗಿರಿಯ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಕಲ್ಯಾಣೋತ್ಸವವು ವೈಭವದಿಂದ ನಡೆಯಿತು. ಇದರ ಅಂಗವಾಗಿ ಶೇಷವಾಹನದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ಉತ್ಸವ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿ ಕಲ್ಯಾಣೋತ್ಸವವನ್ನು ನೆರವೇರಿಸಲಾಯಿತು. ನಂತರ ಉತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಕೃಷ್ಣಗಿರಿ ಸಮೀಪದ ಗುಮ್ಮಲೂರು ಗ್ರಾಮದಲ್ಲಿ ಶ್ರೀ ಉರುಮಾರಿಯಮ್ಮ, ಶ್ರೀ ಮಂಡುಮಾರಿಯಮ್ಮ ದೇವಾಲಯದ ಮಹಾಕುಂಭಾಭಿಷೇಕ ಸಮಾರಂಭವು ವೈಭವದಿಂದ ನೆರವೇರಿತು. ಕೃಷ್ಣಗಿರಿ ಸಮೀಪದ ಗುಮ್ಮನೂರು ಗ್ರಾಮದಲ್ಲಿ ಶ್ರೀ ಉರುಮಾರಿಯಮ್ಮ ಮತ್ತು ಶ್ರೀ ಮಂಡುಮಾರಿಯಮ್ಮನವರ ಮಹಾಕುಂಭಾಭಿಷೇಕ ವಿಮರ್ಶಾತ್ಮಕವಾಗಿ ನಡೆಯಿತು. ಇದನ್ನು ಅನುಸರಿಸಿ 4 ಕಾಲದ ಪೂಜೆಗಳು, ಗಣಪತಿ ಹೋಮ, ನವಗ್ರಹ ಹೋಮ, ವಾಸ್ತು ಹೋಮ ಮತ್ತು ಪೂರ್ಣಾಹುತಿ ಹೋಮ ಸೇರಿದಂತೆ ವಿವಿಧ ಯಾಗಕಾಲದ ಪೂಜೆಗಳು ನಡೆದವು. ನಂತರ ದೇವಾಲಯದಲ್ಲಿ ನಿರ್ಮಿಸಲಾಗಿದ್ದ ಬೃಹತ್ ಗೋಪುರಕ್ಕೆ ಪವಿತ್ರ ನದಿಗಳಿಂದ ತರಲಾದ ಜಲದ ಕಳಶಗಳಿಗೆ ವಿಶೇಷ ಪೂಜೆಗಳು ನಡೆದವು. ತರುವಾಯ ಶಿವಾಚಾರ್ಯರು ಪವಿತ್ರ ಜಲವಿರುವ ಕಳಶವನ್ನು ತಲೆಯ ಮೇಲೆ ಹೊತ್ತು ದೇವಸ್ಥಾನದ ಪ್ರದಕ್ಷಿಣೆಯಾಗಿ ಬಂದು ಪವಿತ್ರ ನೀರನ್ನು ಒಳಗೊಂಡಿರುವ ಕಳಶಗಳೊಂದಿಗೆ ವೇದ ಮಂತ್ರಗಳನ್ನು ಪಠಿಸುತ್ತಾ ಶಿವಾಚಾರ್ಯರು ಗೋಪುರದ ಕಳಶಗಳ ಮೇಲೆ ಪವಿತ್ರ ನೀರಿನಿಂದ ಮಹಾಕುಂಭಾಭಿಷೇಕ ಮಾಡಿ ಕರ್ಪೂರದ ಆರತಿ ನೆರವೇರಿಸಿ ತೀರ್ಥಪ್ರಸಾದ ವಿನಿಯೋಗ ಮಾಡಲಾಯಿತು.
ಇದರ ನಂತರ ಅನುಗ್ರಹ ಶ್ರೀ ಊರ ಮಾರಿಯಮ್ಮನ್ ಶ್ರೀ ಮಂಡು ಮಾರಿಯಮ್ಮನಿಗೆ ವಿಶೇಷ ಅಭಿಷೇಕವೂ ನಡೆಯಿತು. ನಂತರ ತೀರ್ಥಪ್ರಸಾದ ವಿತರಣೆ ಮಾಡಿದರು. ಸಹಸ್ರಾರು ಭಕ್ತರು ಪಾಲ್ಗೊಂಡು ದೇವರ ದರ್ಶನವನ್ನು ಪಡೆದರು. ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಪುರಾತನ ಶ್ರೀ ಮಹಾಲಕ್ಷ್ಮಿ ದೇವಾಲಯದ ಜೀರ್ಣೋದ್ಧಾರ ಪುನಃ ಪ್ರತಿಷ್ಠಾ ಕಾರ್ಯಕ್ರಮದ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ಭಕ್ತರು ಮೀಸಲನ್ನು ದೇವಿಗೆ ಅರ್ಪಿಸಿದರು. ನಂತರ ಆಲಯದಲ್ಲಿ ದೀಪ ಪೂಜೆಯನ್ನು ಸಲ್ಲಿಸಲಾಯಿತು. ಬಳಿಕ ಆಲಯದ ಮುಂಭಾಗದ ಮಂಟಪದಲ್ಲಿ ಮಹಾಲಕ್ಷ್ಮಿಯ ಬಿಂಬ ಪೂಜೆಯನ್ನು ಸಲ್ಲಿಸಲಾಯಿತು. ತರುವಾಯ ಆಲಯ ಆವರಣದಲ್ಲಿ ರಂಗೋಲಿಯನ್ನು ಏರ್ಪಾಟು ಮಾಡಿ ದೇವಿ ಪೂಜೆಯನ್ನು ಸಲ್ಲಿಸಲಾಯಿತು. ಭಕ್ತರು ಈ ವಿಶೇಷ ಪೂಜೆಗಳಲ್ಲಿ ಪಾಲ್ಗೊಂಡು ಧನ್ಯರಾದರು. ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಗುರುಪಾದುಕಾ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸದ್ಗುರು ತಾತಯ್ಯನವರು ರಚಿಸಿರುವ ರಾಮರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ರಾಮ ದಶರಥ ತನಯ ದೇವ ರಾಮಶ್ರೀ ನಾರಾಯಣ ನಾಮ ಮಂತ್ರದ ಜಪವನ್ನು ಸಾಮೂಹಿಕವಾಗಿ ಪಠಿಸುತ್ತಾ ಪಾದುಕಾ ಪೂಜೆಯನ್ನು ನೆರವೇರಿಸಲಾಯಿತು. ಅಷ್ಟೋತ್ತರ ಮಹಾಮಂಗಳಾರತಿಯನ್ನು ಅರ್ಪಿಸಲಾಯಿತು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ತಿರುಪತಿಯ ತಾತಯ್ಯ ಗುಂಟದಲ್ಲಿ ನೆಲೆಸಿರುವ ಶ್ರೀ ಗಂಗಮ್ಮ ತಾಯಿ ಆಲಯವು ಭಕ್ತರಿಂದ ತುಂಬಿ ತುಳುಕಿತು. ಈ ಜನಸಂದಣಿಯಲ್ಲಿ ಶಕ್ತಿ ಸ್ವರೂಪಿಣಿಯಾದ ಗಂಗಮ್ಮ ತಾಯಿಯು ಸುಂದರ ಅಲಂಕಾರದಲ್ಲಿ ಭಕ್ತರಿಗೆ ದರ್ಶನವಿತ್ತು ಭಕ್ತರ ಪೂಜೆಗಳನ್ನು ಸ್ವೀಕರಿಸಿದರು. ಅಮ್ಮನವರ ಜಾತ್ರೆ ಮುಗಿದ ನಂತರ ಬರುವ ಮಂಗಳವಾರ ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಅಮ್ಮನವರ ಆಲಯಕ್ಕೆ ಬಂದರು. ಹೊಸ ಮಡಿಕೆಗೆ ಅರಿಶಿಣ ಕುಂಕುಮ ಬೇವಿನ ಎಲೆಗಳಿಂದ ಅಲಂಕರಿಸಿ ಪೊಂಗಲನ್ನು ಮಾಡಿ ಮಡಿಕೆಯಲ್ಲಿ ಇರಿಸಿ ಶಿರದ ಮೇಲೆ ಮಡಿಕೆಯನ್ನು ಇರಿಸಿ ಆಲಯದ ಪ್ರದಕ್ಷಿಣೆಯಾಗಿ ಬಂದು ಅಮ್ಮನಿಗೆ ನಿವೇದಿಸಿದರು. ಹಾಗೆಯೇ ಕೊಡಿ ಸ್ತಂಭದ ಬಳಿ ದೀಪಗಳನ್ನು ಬೆಳಗಿ ತಂದಿರುವ ಪ್ರಸಾದವನ್ನು ಅಮ್ಮನಿಗೆ ನೈವೇದಿಸಿ ಆರತಿಯನ್ನು ಬೆಳಗಿ ತಾವು ಬೇಡಿದ ಕೋರಿಕೆಗಳನ್ನು ಈಡೇರಿಸು ಎಂದು ಮಾತೆಯಲ್ಲಿ ಬೇಡಿಕೊಂಡರು. ಹಾಗೆಯೇ ಗರ್ಭಾಲಯದಲ್ಲಿರುವ ಅಮ್ಮನವರಿಗೆ ಅರ್ಚಕರು ಪಟ್ಟು ವಸ್ತ್ರ ಪುಷ್ಪಮಾಲೆಗಳು ಸ್ವರ್ಣಾಭರಣಗಳೊಂದಿಗೆ ದುಷ್ಟ ಸಂಹಾರಿಣಿ ಶ್ರೀ ಮಹಿಷಾಸುರ ಮರ್ಧಿನಿ ರೂಪದಲ್ಲಿ ದೇದೀಪ್ಯಮಾನವಾಗಿ ಅಲಂಕರಿಸಿ ಕುಂಕುಮದಿಂದ ಅರ್ಚಿಸಿ ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ತಿರುಚಾನೂರು ಶ್ರೀ ಪದ್ಮಾವತಿ ಅಮ್ಮನವರ ತೆಪ್ಪೋತ್ಸವ ಜೂನ್ 17ನೇ ತಾರೀಕಿನಿಂದ 21ನೇ ತಾರೀಕಿನವರೆಗೂ ಸಂಜೆ 6:30ಕ್ಕೆ ತಿರುಚಾನೂರಿನಿಂದ ಪ್ರತ್ಯಕ್ಷ ಪ್ರಸಾರ. ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀಕೃಷ್ಣ ಮಠದ ಆಶ್ರಯದಲ್ಲಿ ಯಕ್ಷ ಕಲಾರಂಗ ಮಿತ್ರ ಮಂಡಳಿ ಮಣಿಪಾಲ ಇವರಿಂದ ತುಳಸಿ ಜಲಂಧರ ಯಕ್ಷಗಾನ ಕಾರ್ಯಕ್ರಮ ನೆರವೇರಿತು. ಈ ಶಿಶು ಬ್ರಹ್ಮದೇವನಿಂದ ದೇವನ ಕಣ್ಣಿನಿಂದ ಬರುತ್ತಿರುವ ಅಶ್ರು ಜಲವನ್ನು ಒಂದು ಬಿಂದು ಕೆಳಕ್ಕೆ ಬೀಳದ ಹಾಗೆ ತನ್ನ ಶಿರದಲ್ಲಿ ಧರಿಸಿತು. ಆಗ ಬ್ರಹ್ಮದೇವ ಆಲೋಚನೆ ಮಾಡಿ ಆ ಶಿಶುವಿಗೆ ಒಂದು ಹೆಸರಿಟ್ಟ. ಜಲವನ್ನು ಶಿರದಲ್ಲಿ ಧರಿಸಿದ ಕಾರಣ ಜಲಂಧರ. ಆ ಜಲಂಧರನೇ ನಾನು. ಹೌದು. ಮಗುವನ್ನು ವರುಣದೇವನ ಕೈಗಿತ್ತ. ಬ್ರಹ್ಮದೇವ ಅದೃಶ್ಯನಾದ. ಕಾಣಿಸಲು
ಮೈಸೂರಿನ ಜೆಎಲ್ಬಿ ರಸ್ತೆಯಲ್ಲಿರುವ ಶ್ರೀ ನಾದಬ್ರಹ್ಮ ಸಂಗೀತ ಸಭಾಂಗಣದಲ್ಲಿ ಮೈಸೂರು ಒಡಿಸಿ ಉತ್ಸವ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದ ಅಂಗವಾಗಿ ನಾಡಿನ ವಿವಿಧ ಕಲಾ ತಂಡಗಳು ಆಗಮಿಸಿದ್ದು, ಬೆಂಗಳೂರಿನ ಅರಿದನ ಫೌಂಡೇಶನ್ನ ಗುರು ಶ್ರೀಮತಿ ಕೆ ಜ್ಯೋತಿರ್ಮಯಿ ಪಟ್ನಾಯಕ್ ಅವರ ಶಿಷ್ಯ ವೃಂದದಿಂದ ಶಿವ ಪಂಚಕವೆಂಬ ಒಡಿಸ್ಸಿ ಕಲಾ ನೃತ್ಯ ಪ್ರದರ್ಶನ ಕಾರ್ಯಕ್ರಮ ನೆರವೇರಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.